ಕೊರಟಗೆರೆ ತಾಲೂಕಿನ ಕಸಬಾ ಹೋಬಳಿಯಲ್ಲಿ ತೆರವಾಗಿದ್ದ ವಿಎಸ್ಎಸ್ಎನ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಗುಂಡಿನಪಾಳ್ಯ ಗ್ರಾಮದ ಜೆಸಿ ರಮೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಎಸ್ಎಸ್ಎನ್ನ ಅಧ್ಯಕ್ಷರಾಗಿದ್ದ ವಿನಯ್ ಕುಮಾರ್ ಕಾರಣಾಂತರಗಳಿಂದ ರಾಜೀನಾಮೆ ಸಲ್ಲಿಸಿದ್ರು. ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು. ಗುಂಡಿನಪಾಳ್ಯ ಗ್ರಾಮದ ರಮೇಶ್ ನಾಮಪತ್ರ ಸಲ್ಲಿಸಿದ್ರು. ನಿಗದಿತ ಸಮಯದಲ್ಲಿ ಪ್ರತಿಸ್ಪರ್ಧಿಯಾಗಿ ಯಾರೂ ಕೂಡ ನಾಮಪತ್ರ ಸಲ್ಲಿಸದ ಕಾರಣ ನೂತನ ಅಧ್ಯಕ್ಷರಾಗಿ ಜೆಸಿ ರಮೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಿಳಿಸಿದರು. ಜೆಸಿ ರಮೇಶ್ ಎಸ್ಎಸ್ಎನ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದಂತೆ ಕಾರ್ಯಕರ್ತರು ಹಾಗೂ ಸ್ನೇಹಿತರು ಪ್ರಮುಖ ಬೀದಿಗಳಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ನೂತನ ಅಧ್ಯಕ್ಷ ಜೆಸಿ ರಮೇಶ್ ಮಾತನಾಡಿ, ಸರ್ವ ಸದಸ್ಯರು ಒಗ್ಗಟ್ಟಿನಿಂದ ನಾನು ನೂತನವಾಗಿ ಕಸಬಾ ವಿಎಸ್ಎಸ್ಎನ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದೇಶದಂತೆ ಮಾಜಿ ಸಹಕಾರ ಸಚಿವರು ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಕೆಎನ್ ರಾಜಣ್ಣ ಅವರ ಮಾರ್ಗದರ್ಶನದಲ್ಲಿ ಉತ್ತಮ ಕೆಲಸಗಳನ್ನ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಎಚ್ಎಸ್ ರಾಜಣ್ಣ, ಮಾಜಿ ಅಧ್ಯಕ್ಷರಾದ ವಿನಯ್ ಕುಮಾರ್, ಮುಖಂಡರಾದ ಕಾಕಿ ಮಲ್ಲಯ್ಯ, ಶಿವರಾಮಯ್ಯ ಸೇರಿದಂತೆ ರೈತರು ಮತ್ತು ಸಾರ್ವಜನಿಕರು ಹಾಜರಿದ್ದರು. ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಜಿಸಿ ರಮೇಶ್ ಸಣ್ಣ ಚಿಕ್ಕಣ್ಣ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿರುತ್ತಾರೆ. ಈ ನಾಮಪತ್ರಕ್ಕೆ ಎಚ್.ಸಿ. ರಾಜಣ್ಣ ಅವರು ಸೂಚಿಸಿರುತ್ತಾರೆ. ಕೆ.ಎಸ್. ವಿನಯ್ ಕುಮಾರ್ ಅವರು ಅನುಮೋದಿಸಿರುತ್ತಾರೆ. ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ನಿಗದಿತ ಅವಧಿಯಲ್ಲಿ ಜಿಸಿ ರಮೇಶ್ ಒಬ್ಬರೇ ನಾಮಪತ್ರ ಸಲ್ಲಿಸಿರುವುದರಿಂದ ಜಿಸಿ ರಮೇಶ್ ಅವರು ಅಧ್ಯಕ್ಷರಾಗಿ ಮುಂದಿನ ಬಾಕಿ ಉಳಿದ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗುತ್ತಾರೆ ಎಂದು ರಿಟರ್ನಿಂಗ್ ಅಧಿಕಾರಿಯಾದ ನಾನು ಘೋಷಿಸಿರುತ್ತೇನೆ. ನನ್ನನ್ನು ನನ್ನ ಆತ್ಮೀಯ ವಿನಯ್ ಕುಮಾರ್ ಅವರು ಹಾಗೂ ರಾಜಣ್ಣ ಮಾಮ ಅವರು, ಪುಟ್ನರಸಪ್ಪ ಅವರು ಹಾಗೂ ಹನುಮಾನ್ ಸಾರು, ನಮ್ಮ ಎಲ್ಲ ನಿರ್ದೇಶಕರು, ತಿಮ್ಮಪ್ಪ ಅವರು, ಖುಷಿಯಣ್ಣರು ಎಲ್ಲಕ್ಕಿಂತ ಮುಖ್ಯವಾಗಿ ಹಾಗೂ ಇವರೆಲ್ಲ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು ಹೇಳ್ಬೇಕು. ಹಾಗೆ ಈಗ ಇವರು ಸಹಕಾರ ಸಚಿವರಾದಂಥ ರಾಜಣ್ಣವರು ಇದು ಪರಮೇಶ್ವರ್ ಸಾಹೇಬ್ರ ಇದು ನಮ್ಮ ಕಾಮರಾಜಣ್ಣನವರ ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ರೈತರಿಗೆ ಏನೇನು ಆಗಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಹಾಗೂ ನಮಗೆ ನಿಮಗೂ ನಿಮಗೂ ಧನ್ಯವಾದ ಹೇಳ್ತೀನಿ ಇಷ್ಟಪಡ್ತೀನಿ. ಎಸ್ ಸಂಘದ ಇವತ್ತು ನೂತನವಾಗಿ ಅಧ್ಯಕ್ಷ ಆಗಿ ಆಯ್ಕೆಯಾದ ನಮ್ಮ ರಮೇಶ್ ಅವರಿಗೆ ನಾವು ಫಸ್ಟು ಅಭಿನಂದನೆ ಹೇಳ್ತೀವಿ. ಯಾಕೆಂದರೆ ನಮ್ಮ ಸಂಘದಾಗೆ ನಾವು ಒಗ್ಗಟ್ಟಾಗಿ 12 ಜನ ಏನಿದ್ದು ಸದಸ್ಯರುಗಳೆಲ್ಲ ಒಗ್ಗಟ್ಟಾಗಿ ಇದ್ದೀವಿ. ಒಗ್ಗಟ್ಟಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತೇಳಿ ಕೆಲಸ ಮಾಡ್ತಾಯಿದ್ವಿ. ಕಳೆದ ಬಾರಿ ನನಗೆ ಅವಕಾಶ ಮಾಡಿಕೊಟ್ಟಿದ್ರು, ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮನ್ನೆಲ್ಲ ಸಹಕರಿಸಿದ್ರು ಎಲ್ಲ ನಮ್ಮ ಡೈರೆಕ್ಟ್ರುಗಳು. ಹಾಗೆ ನಾವು ರಮೇಶ್ ಅಣ್ಣನ ಮಾಡಬೇಕು ಅಂತೇಳಿ ನಮ್ಗೆ ಭಾಳ ಆಸೆ ಇತ್ತು. ಹಂಗೆ ನಮಗೆಲ್ಲ ಸಹಾಯ ಮಾಡಿ ಎಲ್ಲ 12 ಜನರು ಒಗ್ಗಟ್ಟಾಗಿ ಬಂದು ಮತ್ತು ರಮೇಶ್ ಅಣ್ಣವ್ರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ. ಮುಂದೆ ನಮ್ಮ ಸಂಘ ಹಾಗೆ ರಮೇಶ್ ಅಣ್ಣ ಹೇಳಿದಂಗೆ ರಾಜಣ್ಣವರು ಮತ್ತು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಶಾಸಕರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸಂಘಕ್ಕೂ ರೈತರಿಗೆ ಇನ್ನೂ ಅವಲೇ ಸುಮಾರು ವರ್ಷದಿಂದ ಸಾಲ ಕೊಡಲಿಲ್ಲ, ಇನ್ನು ಕೊಡಬೇಕು ಅಂತ ಮೊನ್ನೆ ಹೋಗಿ ನಾವೆಲ್ಲ ಹೋದಾಗ ಕೇಳಿದ್ವಿ ರಾಜಣ್ಣವ್ರಿಗೆ. ಈ ಸಲ ಬಜೆಟ್ ಆದಮೇಲೆ ನಾವು ಅನುಕೂಲ ಮಾಡಿಕೊಡ್ತೀವಿ, ಹೊಸ ಸಾಲ ಕೊಡಿ ಅಂತ ನಾವು ಕೇಳ್ತಾ ಇದ್ವಿ. ಈಗ ಹಳೆ ಸಾಲ ಕೊಟ್ಟು ಸುಮಾರು 4 ಕೋಟಿ ಮೇಲೆ ಕೊಟ್ಟಿದ್ದೀವಿ. ಅದು ಈಗ ಹೊಸ್ದಾಗಿ ಕೊಟ್ಟರೆ ಹೊಸ್ದಾಗಿ ಅರ್ಜಿ ತಾಂಡಿರೋರಿಗೆಲ್ಲ ಅನುಕೂಲ ಆಗ್ತಿದೆ ಅಂತೇಳಿ ಮುಂದೆ ಈಗ ರಮೇಶ್ ಅಣ್ಣವರು ನಮ್ಮೆಲ್ಲ ಸಂಘದ ಸದಸ್ಯರೆಲ್ಲ ಸೇರಿ ಹೋಗಿ ರಾಜಣ್ಣಂತ ಹೊಸ ಸಂಘ ಹೊಸದಾಗಿ ಅರ್ಜಿ ಕೊಟ್ಟಿರೋರಿಗೆ ಮುಂದೆ ರೈತರಿಗೆ ಅನುಕೂಲ ಮಾಡ್ತೀವಿ ಅಂತೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ ನಮ್ಮ ಸೊಸೈಟಿ. ಇವತ್ತು ನಮ್ಮ ಕಸಬಾ ವಿಎಸ್ಎಸ್ಎನ್ ನೂತನ ಅಧ್ಯಕ್ಷರಾಗಿ ರಮೇಶ್ ಅಣ್ಣವರು ಆಯ್ಕೆಯಾಗಿದ್ದಾರೆ. ಇಲ್ಲಿ ಈ ಕಸಬಾದಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ 12 ಸದಸ್ಯರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅನ್ನೋ ದೃಷ್ಟಿಯಿಂದ ರಮೇಶ್ ಅಣ್ಣವ್ರಿಗೆ ಈ ಬಾರಿ ನಾವು ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ. ಉತ್ತಮವಾದ ವ್ಯಕ್ತಿ ಹಾಗೂ ಎಲ್ರಿಗೂ ಪರಿಸರವಾಗಿ ಏನು ಅಂದರೆ ಅವರು ಎಲ್ಲರನ್ನೂ ಸಹ ಪ್ರೀತಿಸ್ತಾರೆ, ಎಲ್ಲರನ್ನೂ ಹೊಂದ್ಕೊಂಡು ಕೆಲಸ ಮಾಡ್ತಾರೆ. ಮುಖ್ಯವಾಗಿ ನಾವು ರೈತರು ಕೆಲಸ ಮಾಡೋದಿದೆ. ಈ ಒಂದು ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿ ಶಾಸಕರು ಹಾಗೂ ನಮ್ಮ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು ಮಾರ್ಗದರ್ಶನದಲ್ಲಿ, ನಮ್ಮ ಮಾಜಿ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಅವರ ಸಹಕಾರದಲ್ಲಿ, ಅದೇ ರೀತಿಯಾಗಿ ಎಸ್ ಅವರಾದ ರಾಜೇಂದ್ರ ಅವರ ಎಲ್ಲ ಒಂದು ಅನುಕೂಲವನ್ನು ನಾವು ಪಡ್ಕೊತೀವಿ. ಕೊರಟಗೆರೆಯಲ್ಲಿ ಕಸಬಾ ಸೊಸೈಟಿ ಅಂದರೆ ಅತಿ ದೊಡ್ಡವಾದ ಸೊಸೈಟಿ, ಅತಿ ಹೆಚ್ಚು ಷೇರುದಾರರನ್ನು, ಅತಿ ಹೆಚ್ಚು ರೈತರನ್ನು ಹೊಂದಿರುವಂತಹ ಸೊಸೈಟಿ ಕಸಬಾ ಸೊಸೈಟಿ ಆಗಿದೆ. ಈಗಾಗಲೇ ನಮ್ಮ ಮಾಜಿ ಅಧ್ಯಕ್ಷರು ವಿನಯ್ ಕುಮಾರ್ ಅವರು ಹೇಳಿದಾಗೆ ನಾವು ಅವಲೇ ರಾಜಣ್ಣ ಸಾಹೇಬ್ರನ್ನ ಮತ್ತು ಎಸ್ ರಾಜಣ್ಣನ ತಂಡದಲ್ಲಿ ನಮಗೇನು ಹೊಸ
ಹೊಸದಾಗಿ ಬೆಳೆ ಸಾಲವನ್ನು ರೈತರಿಗೆ ಈಗ ಒಂದು ಕಟ್ಟದ ಪರಿಸ್ಥಿತಿಯಲ್ಲಿ ಅವರಿಗೆ ಸಾಲವನ್ನು ಕೊಡಬೇಕು ಅನ್ನೋ ಅವರು ಸಹ ಸಮ್ಮತಿಸಿದ್ದಾರೆ. ಕಸ್ಬಾ ಸೊಸೈಟಿ ಅಭಿವೃದ್ಧಿಗೆ ನಾವೆಲ್ಲ 12 ಜನ ಸದಸ್ಯರು ರಮೇಶ್ ಅಣ್ಣವ್ರಿಗೆ ಸಹಕಾರವನ್ನು ನೀಡ್ತೀವಿ. ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತೇನೆ.